ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹನ್ಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಸಾಂಬ್ರಾ ಗ್ರಾಮದಲ್ಲಿ ಎಸ್ಬಿಐ ಎಟಿಎಂ ಕಳ್ಳತನ, ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ, ಬ್ಯಾಂಕ್ ಸಿಬ್ಬಂದಿಗಳ ಸೆಕ್ಯೂರಿಟಿ ನಿರ್ಲಕ್ಷ್ಯ ಎಂದು ಯಡಾ ಮಾರ್ಟಿನ್ ಮಾರ್ವನ್ಯಾಂಗ್ ಹೇಳಿಕೆ. ಶಿವರಾತ್ರಿ ಪ್ರಯುಕ್ತ ಪುಣ್ಯಕ್ಷೇತ್ರ ಕಪಿಲೇಶ್ವರಕ್ಕೆ ವಿಶೇಷ ಕಳೆ, ದೇವಾಲಯಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಭೇಟಿ, ಶಿವಲಿಂಗ ದರ್ಶನ ಪಡೆದು ಹರ ಹರ ಮಹಾದೇವ್ ಘೋಷಣೆ. 4 ವರ್ಷದ ಸಂಸಾರಕ್ಕೆ ಕೊಳ್ಳಿಟ್ಟಿದ್ದು ಗಂಡನ ಸರಾಯಿ ಚಟ, ಕಳೆದ 4 ದಿನಗಳ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ, ಸಂತೆಗೆ ಹೋಗಿದ್ದ ಹೆಂಡತಿಗೆ ಚಾಕು ಇರಿದ ಕುಡುಕ ಗಂಡ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಎಸ್ಬಿಐ ಎಟಿಎಂ ಕಳ್ಳತನವಾಗಿದೆ. ಇದರಲ್ಲಿ 75,600 ರೂಪಾಯಿ ಕಳ್ಳತನವಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ವನ್ಯಾಂಗ್ ಹೇಳಿದರು. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಎಸ್ಬಿಐ ಎಟಿಎಂ ಕಳ್ಳತನವಾಗಿದೆ. ಇದರಲ್ಲಿ 75,600 ರೂಪಾಯಿ ಕಳ್ಳತನವಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ವನ್ಯಾಂಗ್ ಹೇಳಿದ್ರು. ಬುಧವಾರ ಸಾಂಬ್ರಾ ಗ್ರಾಮದಲ್ಲಿ ಎಟಿಎಂ ಕಳ್ಳತನವಾದ ಜಾಗವನ್ನ ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮೆರಾ ತಪಾಸಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ಸೆರೆಯಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ 3 ಕಳ್ಳತನ ಮಾಡಿರುವ ದೃಶ್ಯ ಸೆರೆಯಾಗಿದೆ. ಇದೇ ರೀತಿ ಕೆಳಕಡೆಯಲ್ಲೂ ಆಗಿದೆ. ಕಳ್ಳರನ್ನು ಪತ್ತೆ ಹಚ್ಚಲು 3 ಪೊಲೀಸ್ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದರು. ನಿನ್ನೆ ರಾತ್ರಿ ಬೆಳಗಾವಿ ಸಿಟಿನಲ್ಲಿ ಸಾಂಬ್ರಾದಲ್ಲಿ ಒಂದು ಎಟಿಎಂ ಕಳ್ಳತನ ಆಗಿದೆ. ಇದರಲ್ಲಿ ಟೋಟಲ್ 75,600 ದುಡ್ಡು ಕಳ್ಳತನ ಆಗಿದೆ. ಈಗ ನಾವು ಎಲ್ಲ CCTV ಫುಟೇಜ್ ನಾವು ಎಕ್ಸಾಮಿನ್ ಮಾಡಿಕೊಂಡು ಅದು ಒಂದು ಐಡಿಯಾ ನಮಗೆ ಬಂದಿದೆ, ಅದು MO ಹೇಗೆ ಮಾಡಿದಾರಂತೆ. ಸೊ ಇದರಲ್ಲಿ ಅದು CCTV ಫುಟೇಜಿಂದ 3 ಜನ ಆರೋಪಿಗಳು ಅವರು ಮಾಸ್ಕ್ ಹಾಕ್ಕೊಂಡು ಈ ATM ಒಳಗಡೆ ಬಂದಿದ್ದಾರೆ ಮತ್ತು ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ನಮ್ಮ ಫುಟೇಜ್ ಪ್ರಕಾರ ಅವರು ಅಟ್ ಅರೌಂಡ್ 157 ಅವರು ಇದು ಎಲ್ಲ ಅವರು ಮಾಡಿದ್ದಾರೆ. ಈಗ ನಾನು ಸ್ಪಾಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಈಗ ಐ ವಿಲ್ ಫಾರ್ಮ್ 3 ಸ್ಪೆಷಲ್ ಟೀಮ್ಸ್. ನನ್ನ ಪ್ರಕಾರ ಬಹುಶಃ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಕೇಸ್ ವಿದಿನ್ 1 ವೀಕ್. ಇದು ಕೇಸ್ ಡಿಟೆಕ್ಟ್ ಮಾಡಬಹುದು. ಮತ್ತು ಈ ಸೇಮ್ MO ಮತ್ತು ನಿನ್ನೆ ರಾತ್ರಿ ಆಗರೆ ಕೊಲ್ಲಾಪುರ್ ಕೂಡ ಸೇಮ್ ಈ ಥರ ಆಗಿದೆ. ಸೊ ವಿ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ದಟ್. ಬ್ಯಾಂಕ್ ಸಿಬ್ಬಂದಿಗಳು ಸೆಕ್ಯೂರಿಟಿ ಹಾಕಬೇಕಿತ್ತು, ಇದು ಅವರ ನಿರ್ಲಕ್ಷ್ಯ. ಇದನ್ನು 5 ನಿಮಿಷದಲ್ಲೇ ಕಳ್ಳತನ ಮಾಡಿದ್ದಾರೆ. ಆರೋಪಿ ಯಾರಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಆರೋಪಿಗಳ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಅವರನ್ನು ಬಂಧಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದಕ್ಕೆ ಪತ್ನಿಗೆ ಪತಿ ಚಾಕು ಇರಿದು ಪರಾರಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದಕ್ಕೆ ಪತ್ನಿಗೆ ಪತಿ ಚಾಕು ಇರಿದು ಪರಾರಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗುಟುಗುದ್ದಿ ಗ್ರಾಮದ 25 ವರ್ಷದ ಮಹಿಳೆ ಉದ್ದವ ಊರಲ್ಲಿ JCP ನಡೆಸುತ್ತಿದ್ದ ಹಾಲಪ್ಪನ ಜೊತೆ 4 ವರ್ಷದ ಹಿಂದೆ ಮದುವೆಯಾಗಿದ್ಲು. ಗಂಡನ ಕುಡಿತದ ಚಟದಿಂದ ಬೇಸತ್ತು ಹೋಗಿದ್ದ ಪತ್ನಿ, ಪ್ರತಿದಿನ ಕುಡಿದು ಬಂದು ಜಗಳ ಮಾಡುತ್ತಿದ್ದ ಪತಿ ಕಾಟಕ್ಕೆ ಬೇಸತ್ತು ಊರಿನ ಹಿರಿಯರ ಸಮ್ಮುಖದಲ್ಲಿ ಡೈವರ್ಸ್ ಪಡೆದಿದ್ಲು. ಹಾಲಪ್ಪ ಪತ್ನಿ ಉದ್ದವ ಡೈವರ್ಸ್ ಪಡೆದು 4 ದಿನಕ್ಕೆ ಚಾಕು ಇರಿದ ಪತಿ. ಮಾವನೂರು ಗ್ರಾಮದಿಂದ ಸಂತೆ ಮಾಡಲಿಕ್ಕೆ ಅಕ್ಕನ ಜೊತೆ ಬಂದಿದ್ದ ಉದ್ದವ್ವ ಸಂತೆ ಮುಗಿಸಿಕೊಂಡು ಬೈಕ್ ಮೇಲೆ ಹೋಗುವಾಗ ಹಿಂದಿನಿಂದ ಬಂದು ಚಾಕು ಇರಿದು ಎಸ್ಕೇಪ್ ಆದ ಪತಿ ಹಾಲಪ್ಪ ಪರಾರಿಯಾಗಿದ್ದಾನೆ. ಬೆನ್ನಿಗೆ ಚಾಕು ಇರಿದಿದ್ದರಿಂದ ಉದ್ದವ್ವ ಗಂಭೀರ ಗಾಯಗೊಂಡು ಬಿಮ್ಸ್ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉದ್ದವ್ವ ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಂತಿಗೆ ಹೋಗಿದ್ದು ರೀ, ಸಂತಿಂದ ಬರ್ತಂಗ ನಾವು ಗಾಡಿ ಮೇಲೆ ಬರತ್ತವ್ರಿ. ಆಯ್ತು ಗಂಡು ಗಾಡಿ ಮೇಲೆ ಬರತ್ತಿದ್ರಿ. ನಾವು ಹಿಂದೆ ಹೊಳಿ ನೋಡಾಕಿದ್ರಿ. ಬಂದವ ಏನು ಚಾಕು ಹಾಕಿದ್ರಿ. ಮುಂದಾದ್ರಿ ನಾವು ಮತ್ತೆ ಹಿಂದೆ ಹೊಳಿ ದವಾಖಾನಿಗೆ ಹೋದವ್ರಿ. ಪಾಚಾಪುರದ ರೀ. ಹಾಂ ರೀ, ಪಾಚಾಪುರ ಸಂತ್ರಿ. ನಾವು ಮಾನೂರ ರೀ. ಹಾಂ, ಮಾನೂರ ರೀ. ಗಂಡ ರೀ. ಹಾಂ, ಗಂಡ ಹಾಕಿದಾನ್ರಿ. ಜಗಳ ಆಗಿತ್ತು ರೀ. ಈಗ ಡೈವರ್ಸ್ಟರ್ ಆಗಿ ಒಂದು 4 ದಿನ ಆಗಿತ್ತು ರೀ. ಕಾಗದಾಗೆ ರೀ. ಈಗ ಒಂದು 4 ದಿವ್ಸನಾಗ ರೀ ಇಟ್ಟರಿ. ಮತ್ತೇನು ಜಗಳಿಲ್ಲ. ಮದುವೆ ಆಗಿ 4 ವರ್ಷ ಆತು. ಹುಡುಗರು ಅದಾಗಿರಿ.
ತಗೋರಿಲ್ಲ ಇಲ್ಲ ಮತ್ತೆ ಯಾಕೆ ಹಾಕಿದ್ರ ಮತ್ತೆ ಚಾಕು ಅದು? ಈ ಕಾಗದ ಆಗತ್ತಾರೆ ಇಲ್ಲಿ ಡೈವರ್ಸರ್ ಆಗತ್ಲಿ ರೀ ಹಾ ಡೈವರ್ಸನ್ ಆಗತ್ತಾರೆ ರೀ ಡೈವರ್ಸ್ ಆಗೈತೇನ್ರಿ? ಹಾಂ ರೀ ಹಿಂಗ್ ಆಗೈತ್ರಿ. ಹಾಂ ಆಗಿ ಒಂದು ನಾಲ್ಕು ದಿವಸ ಆತ್ರಿ ಹಾ ಆತ್ರಿ ಕೋರ್ಟ್ನಾಗ ಆಗೈತೇನ್ರಿ ಅದು? ಹಾಂ ಕೋರ್ಟ್ನಾಗ ಆಗೈತಿ ಆಮೇಲೆ ರೀ ಹಾ ಎದ್ರ ಬಗ್ಗೆ ಜಗಳ ಐತ್ರಿ? ಯಾವ್ದ್ರ ಸಲುವಾಗಿ ಜಗಳ ಸಲುವಾಗಿ ಆಗೈತ್ರ ಡೈವರ್ಸ್? ಅದು ಎತ್ತರ ಸಲುವಾಗಿ ಆಗೈತಿ ಆಮೇಲೆ ರೀ ಯಾಕೆ ಜಗಳ ಯಾಕೆ ಮಾಡ್ತಿದ್ರಿ ಇಬ್ರು? ಆ ಸರಿ ಕೊಡ್ತಿದ್ರಿ ಅವ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಿವರಾತ್ರಿ ಪ್ರಯುಕ್ತ ಇಲ್ಲಿನ ಪುಣ್ಯಕ್ಷೇತ್ರ ಕಪಿಲೇಶ್ವರಕ್ಕೆ ವಿಶೇಷ ಕಳೆ ತುಂಬಿದ್ದು, ನಿತ್ಯ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯ ಭಕ್ತರು ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆದುಕೊಂಡರು. ಶಿವರಾತ್ರಿ ಪ್ರಯುಕ್ತ ಇಲ್ಲಿನ ಪುಣ್ಯಕ್ಷೇತ್ರ ಕಪಿಲೇಶ್ವರಕ್ಕೆ ವಿಶೇಷ ಕಳೆ ತುಂಬಿದ್ದು, ನಿತ್ಯ ದೇವಾಲಯಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆದು ಹರ ಹರ ಮಹಾದೇವ ಘೋಷಣೆ ಮೊಳಗಿದ್ವು. ಕೈಲಾಸ ಪರ್ವತಕ್ಕೆ ಸಮಾನ ದಿವ್ಯತೆ ಈ ದೇವಾಲಯದಲ್ಲಿದೆ. 1.5 ಲಕ್ಷ ಧನಾತ್ಮಕ ತರಂಗಗಳು ಹೊರಡುತ್ತವೆ. ಇದನ್ನ ವೈಜ್ಞಾನಿಕವಾಗಿ ಖಚಿತಪಡಿಸಲಾಗಿದೆ. ಕೈಲಾಸ ಪರ್ವತಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಾಗದವರು ಶ್ರೀ ಕಪಿಲೇಶ್ವರಕ್ಕೆ ಆಗಮಿಸಿದ್ರೆ ಸಾಕು, 2 ಅಭಿಷ್ಟಗಳು ಈಡೇರುತ್ತವೆಂದು ಆಸ್ತಿಕರು ಹೇಳುತ್ತಾರೆ. ಹೀಗಾಗಿ ಇದು ಭಾವುಕ ಭಕ್ತರ ಭೂ ಕೈಲಾಸವಾಗಿದೆ. ಕಪಿಲ ಮಹರ್ಷಿ ಇದನ್ನು ಸ್ಥಾಪಿಸಿರುವ ಪ್ರತೀತಿ ಕೂಡ ಇದೆ. ಹೀಗಾಗಿ ಸಾಕ್ಷಾತ್ ಶಿವ ಇಲ್ಲಿ ನೆಲೆಸಿದ್ದಾನೆ. ದೇವಾಲಯ ಆವರಣದಲ್ಲಿ ಇತರೆ ದೇವಾಲಯಗಳು ಇವೆ. ಕಪಿಲೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗಕ್ಕೆ ಮಧ್ಯರಾತ್ರಿಯಿಂದಲೇ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಜಲಾಭಿಷೇಕ, ಬಿಲ್ವ ಪತ್ರಗಳನ್ನು ಅರ್ಪಿಸಲಾಗುತ್ತಿದೆ. ಮಧ್ಯಾಹ್ನ ರಾತ್ರಿ 3 ಗಂಟೆಗೆ ತ್ರಿಕಾಲ ಪೂಜೆ, ಬೆಳಗ್ಗೆ 8 ಗಂಟೆಗೆ ಪಲ್ಲಕ್ಕಿ ಉತ್ಸವ, ಆ ಬಳಿಕ ಮಹಾ ಆರತಿ ಕಾರ್ಯಕ್ರಮ, ಮಧ್ಯಾಹ್ನ ಪ್ರಸಾದ ವಿತರಣೆ ಆಯೋಜಿಸಲಾಗಿದೆ. ಹರಿಹರ ಮೂರ್ತಿ ಪರಸ್ಪರ ಮುಖಾಮುಖಿ ಸ್ಥಾಪನೆಗೊಂಡ ಭಾರತದ ಏಕೈಕ ದೇವಸ್ಥಾನ ಎಂಬ ಹೆಗ್ಗಳಿಕೆಯು ಕಪಿಲೇಶ್ವರ ಮಂದಿರಕ್ಕಿದೆ. 1500ರಲ್ಲಿ ಕಪಿಲ ಮುನಿಗಳ ತಪಸ್ಸಿನ ಶಕ್ತಿಯಿಂದ ಶಿವಲಿಂಗ ಮೂರ್ತಿ ಉದ್ಭವವಾಯಿತು ಎಂಬ ಪ್ರತೀತಿ ಇದೆ. ಹೀಗಾಗಿ ಉತ್ತರದ ಕಾಶಿನಾಥ ದೇವಸ್ಥಾನದಷ್ಟೇ ಮಹತ್ವ ಶ್ರೀ ಕಪಿಲೇಶ್ವರ ದೇವಸ್ಥಾನಕ್ಕೂ ಇದೆ. ಮಹಾರಾಷ್ಟ್ರದ ಗೋವಾ, ಮಧ್ಯಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ನೆಲಕ್ಕೆ ಆಗಮಿಸುತ್ತಾರೆ. स्वच्छता चालू आहे, बाहेर करून घ्या, बाहेर करून घ्या. या पुढं, चला पुढे चला. काका नमस्कार करून घ्या. कृपाशील शंभो शुभ सुरंगाती, कृपाशील शंभो शुभ सुप्रभातम, नागेंद्रहार पद चिंतित सुप्रभातम, ये मानवेशां लभन्ति सुख शांति मरंत भाग्यम, श्री परमेश्वर कृपया विरतं नृणानां, नागेंद्रहार पद चिंतित सुप्रभातम. ಶಿವರಾತ್ರಿ ಆಚರಣೆಗೆ ದೇವಾಲಯದಲ್ಲಿ ವಿಶೇಷ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅರ್ಚಕರ ತಂಡ ಇದಕ್ಕಾಗಿ ಸಿದ್ಧಗೊಂಡಿದೆ. ಬುಧವಾರ ಬೆಳಗಿನ ಜಾವ ಆರಂಭದ 12 ಗಂಟೆಗೆ ಶಿವರಾತ್ರಿ ಆಚರಣೆಯ ಪ್ರಕ್ರಿಯೆಗಳು ಚಾಲನೆ ಪಡೆದುಕೊಳ್ಳುತ್ತಿವೆ. ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ಅಭಿಷೇಕಗಳು ನಡೆಯುತ್ತಿವೆ. ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅರ್ಚಕರಾದ ನಾಗರಾಜ್ ಮತ್ತು ಸಚಿನ್ ಅವರು ನಡೆಸಿಕೊಡಲಿದ್ದಾರೆ. ಭಕ್ತರು ದೊಡ್ಡ ಜಾತ್ರೆ ರೂಪದಲ್ಲಿ ಸೇರಲಿದ್ದು, ನಿರ್ವಹಣೆಯ ಸ್ವಯಂ ಸೇವಕರನ್ನು ಸಿದ್ಧಗೊಳಿಸಲಾಗಿದೆ. ಗುರುವಾರ ಮಹಾಪ್ರಸಾದವಿದ್ದು 1 ಲಕ್ಷಕ್ಕೂ ಅಧಿಕ ಭಕ್ತರು ಮಹಾಪ್ರಸಾದ ಸ್ವೀಕರಿಸುವ ನಿರೀಕ್ಷೆ ಇದೆ. 6:30ರಿಂದ ನಮ್ಮ ತ್ರಿಕಾಲ ಪೂಜೆ ಅಂತ ನಾವು ರುದ್ರಾಭಿಷೇಕ ಅಂತ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ದೇವಸ್ಥಾನ ವತಿಯಿಂದ ನಾಳೆ ಮಹಾಪ್ರಸಾದ ಕೂಡ ನಾವು ಇಟ್ಟಿದ್ದೇವೆ. ಮತ್ತೆ ನಾವು ಎಲ್ಲಾ ಭಕ್ತರಿಗೆ ಮಹಾಪ್ರಸಾದ ಎಲ್ಲರಿಗೆ ಪಾಲ್ಗೊಳ್ಳಬೇಕು, ಮತ್ತೆ ಎಲ್ಲರೂ ಕೂಡ ಇಲ್ಲಿ ಸಹಕಾರಿ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಪರ್ಸನ್ ಸಂಕಲ್ಪ್ ಜೊತೆ ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಾಶಿವರಾತ್ರಿ ನಿಮಿತ್ತ ಐತಿಹಾಸಿಕ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಿದ್ಧ ಸಂಸ್ಥಾನ ಮಠಕ್ಕೆ ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತಿದೆ. ಮಹಾಶಿವರಾತ್ರಿ ನಿಮಿತ್ತ ಐತಿಹಾಸಿಕ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಿದ್ಧ ಸಂಸ್ಥಾನ ಮಠಕ್ಕೆ ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತಿದೆ. ಶಿವರಾತ್ರಿ ನಿಮಿತ್ತ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಂಕರಲಿಂಗ ದೇವರಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಿರಣ್ಯಕೇಶಿ ದಡದಲ್ಲಿರುವ ಶಂಕರಲಿಂಗ ದೇವರಿಗೆ ಭಕ್ತರು ಹೂವು, ಹಣ್ಣು, ಕಾಯಿ ಸಮರ್ಪಿಸಿದ್ದು, ಬರುವ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು, ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಶಂಕರಲಿಂಗದ ದರ್ಶನ ಪಡೆಯುತ್ತಿದ್ದಾರೆ.
ಶಂಕರಲಿಂಗ ದೇವಸ್ಥಾನದಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ವಿಶೇಷವಾಗಿ 4 ಬಾರಿ ಪೂಜೆ ಸಲ್ಲಿಸಿದ್ದು, ಮಹಾಮಂಗಳಾರತಿ, ಸಂಜೆ ಭಜನೆ, ರಾತ್ರಿ ಪೂರಾ ಜಾಗರಣೆ ಕಾರ್ಯಕ್ರಮ ಜರುಗಲಿದೆ. ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಂಕರಲಿಂಗನ ದರ್ಶನ ಪಡೆದು ಅಪಾರ ಸಂಖ್ಯೆಯ ಭಕ್ತರು ಶಿವನಾಮ ಸ್ಮರಣೆ ಮಾಡಿ ಭಕ್ತಿಯಲ್ಲಿ ಮಿಂದಿದ್ರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅವರದ್ದು 4 ವರ್ಷದ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದು ಗಂಡನ ಸರಾಯಿ ಚಟ. ಕಳೆದ 4 ದಿನಗಳ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದ ಕುಡುಕ ಗಂಡ ಸಂತೆಗೆ ಹೋಗಿದ್ದ ಹೆಂಡತಿಗೆ ಚಾಕು ಇರಿದ ಘಟನೆ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ನಡೆದಿದ್ದು, ಪತ್ನಿ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅವರದ್ದು 4 ವರ್ಷದ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದು ಗಂಡನ ಸರಾಯಿ ಚಟ. ಕಳೆದ 4 ದಿನಗಳ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದ ಕುಡುಕ ಗಂಡ ಸಂತೆಗೆ ಹೋಗಿದ್ದ ಹೆಂಡತಿಗೆ ಚಾಕು ಇರಿದ ಘಟನೆ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ನಡೆದಿದ್ದು, ಪತ್ನಿ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ.
ಹೌದು, ಮದುವೆ ಆದ ದಿನದಿಂದಲೂ ಗಂಡ ಕುಡಿದು ಬಂದು ಹೆಂಡತಿಯೊಂದಿಗೆ ಜಗಳ ಮಾಡುತ್ತಿದ್ದ. ತವರು ಮನೆಗೆ ಬಂದು ಹೆಂಡತಿ 6 ತಿಂಗಳಾಗಿತ್ತು. ನಿನ್ನೆ ಸಂತೆಗೆ ಹೋದ ವೇಳೆ ಗಂಡ ಕುಡಿದು ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಹಾಲಪ್ಪ ಹಾಗೂ ಉದ್ದವ್ವ ಎಂಬ ದಂಪತಿಗಳ ನಡುವೆ ಬಂದಿದ್ದು ಸಾರಾಯಿ ಎಂಬ ಭೂತ. ಸಾರಾಯಿ ಕುಡಿದು ನಿತ್ಯ ಹೆಂಡತಿಗೆ ಕಿರುಕುಳ ಕೊಡುತ್ತಿದ್ದನ್ನು ಗಮನಿಸಿದ ಹೆಂಡತಿ ಮನೆಯವರು ಹಾಲಪ್ಪನ ಮನೆಗೆ ಹೋಗಿ ಸಂಧಾನ ಮಾಡಿಸಿದ್ರು. ಆದರೆ ಪದೇ ಪದೇ ಅದೇ ದಾಳಿಯನ್ನ ಮುಂದುವರಿಸಿದ ಹಾಲಪ್ಪನಿಗೆ ಉದ್ದವ್ವ 4 ದಿನದ ಹಿಂದೆ ವಿಚ್ಛೇದನ ನೀಡಿದ್ಲು. ಹೆಂಡತಿ ವಿಚ್ಛೇದನ ನೀಡಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಂದ ಗಂಡ ಏಕಾಏಕಿ ನಿನ್ನೆ ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಸದ್ಯ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಐಸಿಯುನಲ್ಲಿ ಹೆಂಡತಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೀನು ನಮ್ಮ ಯಜಮಾನ್ರು ಚಾಕುಲೆ ಗುದ್ದಿದ್ದಾರೆ. 4 ವರ್ಷ ಆಯ್ತು. ಹಿಂಗೆ ಕುಡ್ದು ಕಾಡನ ನೀ ಒಂದು ವಾರ ಹಿಂಗೆ ಅಂದ್ರೆ 18ನೇ ತಾರೀಕನ್ನು ನೋಡಿದೆ ಕಾಗದ ತೊಗೊಂಡೀನಿ. ನೀನು ಪಾಶಾಪುರ ಸಂತಿಗಂತ ಹೋಗಿದ್ದು ರೀ ಗಾಡಿ ಮೇಲೆ. ಹೊಳ್ಳಿ ಸಂತಿ ನೋಡ್ಕೊಂಡು ಹೋಗೋ ಹೇಳಿದಾಗ ಹಿಂದೆ ಗಾಡಿ ಮೇಲೆ ಅವರು ಗಾಡಿ ಮೇಲೆ ಇದ್ರಿ, ನಾವು ಗಾಡಿ ಮೇಲೆ ಇದ್ದು ರೀ. ಹಿಂದೆ ಹೋಗ್ತಾ ಗುದ್ದಿದ ಅವನು ಹೋಗೇ ಬಿಟ್ಟು ಮಂಗಳವಾರ ಸಹ ಆಗಿತ್ತು ರೀ. ಹೋದ ಮಂಗಳವಾರನ ಆಮೇಲೆ ರೀ ಹಂಗೆ ಕಾಡನ 2 ದಿವಸದಿಂದ ಕಾಗದನ ತೊಗೊಂಡಿದ್ರಿ. ನೀನು ಹಂಗೆ ಮಾಡಿ ಮಾಡ್ತಿದ್ರಿ. ಇಲ್ಲಿ ಬರೀ ಕುಡಿ ಕಾಡೋದನ್ನ ರೀ ಹಂಗಾತು ಹಿಂಗಾತು ಅಂತ ಇದನ್ನ ಮನೆಯಾಗ ಸಮಸ್ಯೆನೇ ಐತ್ರಿ. ಅದು ನನ್ನ ಮತ್ತು ಅವ್ರ ಮನೆಗೆ 2 ವರ್ಷ ಅವ್ರ ಮನೆಗೆ ಹೋಗಿ ನಿಂತೀನಿ ರೀ. ಅಲ್ಲೂ ಬಂದು ಹಂಗೆ ಕಾಡನ ನೀವು ಹಿಂಗೆ ಇದಾದ ಕೆಲಸ ಆಗೋದಿಲ್ಲ ಅಂತೇಳಿ ನಾ 2 ದಿವಸದಿಂದ ಕಾಗದ ತೊಗೊಂಡಿನಿ. ಹಂಗೆ ಗೊತ್ತಿತ್ತು ರೀ ಅವ್ರ ಮನ್ಯಾಗ. ಅವ್ರ ಮನ್ಯಾಗ ನಾವೇನು ಮಾಡೋಣ, ನಾವು ಹೇರ ಕೇಳ್ತಾನೆ ಏನಂತ ಅನ್ನೋ ಮಾತಾಡ್ತೀವಿ. ಎಲ್ಲರೂ ಹೇಳ್ತಾರೆ, ಅವೇನು ಕುಡಿತ ಬಿಡ್ಲಿಲ್ಲ ರೀ. ನನ್ನ ಮಗಳ ಜೊತೆ ನಿತ್ಯ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ. ನನ್ನ ಮಗಳು ಆತನಿಗೆ ವಿಚ್ಛೇದನ ನೀಡಿದ್ದಾಳೆ. ಸಂತೆಗೆ ಹೋದಾಗ ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. 4 ವರ್ಷ ಆತ್ರಿ. ಏನ್ರಿ ಅವ್ರ ಡೈವರ್ಸ್ ತಗೊಂಡು ನಾವು 4 ವರ್ಷ ಆತ್ರಿ. ಬರೀ ಜಗಳ ಮಾಡಕತ್ರಿ. ಮಗಳ ಜೋಡಿ ಜಗಳ ಮಾಡೋಣ ನಮ್ಮ ತಾಕ ಕರ್ಕೊಂಡ್ಬಂದು ಇಟ್ಕೊಂಡಿವ್ರಿ. ಅಲ್ಲೂ ಜಗಳ ಮಾಡಕತ್ರಿ. ಜಗಳ ಮಾಡೋಣ ನಾವು ಹೊರಗೆ ಹಾಕಿದ್ವಿ ಅವ್ನ. ಅವ್ರ ಊರಿಗೆ ಹೋದ್ರಿ. ಮಮ್ಮಿ ಕರ್ಕೊಂಡು ಹೋದ್ರಿ. ಹಿರಿಯರನ್ನ ಕೂಡಿಸ್ರಿ. ಹಿರಿಯರನ್ನ ಕೂಡಿಸಿ ಕರ್ಕೊಂಡು ಹೋಗೋಣ. ಮತ್ತು ನಾವು ಜಗಳ ಮಾಡೋಣ ಮತ್ತೆ ಕರ್ಕೊಂಡು ಬನ್ರಿ. ಕರ್ಕೊಂಡು ಬರೋಣ ಹಿರಿಯರನ್ನ ಕೂಡ್ಸೋಣ ಏನಂದ. ಮತ್ತು ಹೊಳ್ಳೆ ನಾವು ಎಷ್ಟು ಬರೋಣ ಕಾಗದ ತಗೋರಿ ನೀವು ಅಂತಾರೆ. ನಾ ಕಾಗದ ತಗೊಂಡ್ರಿ ನಾವು. ಅದೆಲ್ಲ ಕುಡ್ದನೇ ಒಟ್ಟು ಕುಡ್ದು ಬಂದು ಅದನ್ನೆಲ್ಲ ಏನು ಸಿಕ್ಕದ ಅನ್ನೋದು ಜಗಳ ಮಾಡುದು ಬಡಿದು ಹಿಂಗೆ ಮಾಡ್ತಿದ್ರಿ. ಅವ ಒಬ್ಬಾಕಿದಾಳ್ರಿ, ಅಣ್ಣ ಒಬ್ಬದಾನ್ರಿ. ಅವ್ರೇನು ಹೇಳ್ತಾರೆ, ಅವ್ರು ಹೇಳಾರ್ಕ ಇಂಥ ಜಲಂಬರ್ಲ ಡಿಸಿ piಡಿಯಕ್ಕೆ ಹೋಗ್ಕಣ್ರಿ. ಗುಟ್ಗು ದಿನ ರೀ. 4 ಗಂಟೆಗೆ 8 ದಿನ ಆಗಿತ್ತು ರೀ. ಹಾಂ ಇಲ್ರಿ, ಅದೇನಿಲ್ರಿ. ಒಟ್ಟು ಏನು ಬರೋದಾಗನ ನೋಡ್ರಿ. ತವ್ರ ಮನೆಯಿಂದ ಬರ್ದಾಗನ ನಾ ಕಾಗದ ತೊಗೊಂಡ್ರಿ. ಅವ್ನು ದಿನ ಕುಡ್ದು ಏನಾರು ಮಾಡಿಗಿಡಿ ನನ್ನ ಮಗಳನ್ನ ಇರೋಕೆ ಬೇಕಿದ ಅಂತ ಹೇಳಿ ನಾ ಕಾಗದ ತೊಗೊಂಡ್ರಿ. ಒಟ್ಟು ಕುಡ್ದು ಕಾಡೋದನ್ನ ದಿವಸ ಏನ್ರಿ ಅವ್ರಿಗೆ ಗೊತ್ತಿಲ್ಲ. ಮತ್ತು ನಮಗೆ ಹೆಂಗೆ ಗೊತ್ತಿರಿ. ಏನು ನನಗೆ ಗೊತ್ತಿಲ್ಲ. ಬರ್ರಿ ಅದೆಲ್ಲ ಅವ್ರಿಗೆ ಗೊತ್ತಿರಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ತಾಲೂಕಿನ ಬೀಡಿ ಪಕ್ಕದಲ್ಲಿನ ಶತಮಾನದ ಹಿಂದಿನ ಐತಿಹಾಸಿಕ ಜುಂಜುವಾಡ್ ಕೆರೆ ಅಪಾಯದ ಅಂಚಿನಲ್ಲಿತ್ತು. ಅಕ್ಕಪಕ್ಕದ ರೈತರಲ್ಲಿ ಆತಂಕ ಮೂಡಿತ್ತು. ಕೆರೆ ನೀರು ಸೋರಿಕೆಯಿಂದ ಕೆರೆ ಅಕ್ಕಪಕ್ಕದ ರೈತರು ಬೆಳೆ ನಷ್ಟ ಅನುಭವಿಸುವ ಆತಂಕ ಎದುರಾಗಿದೆ ಎಂದು ಕೂಡಲೇ ಕೆರೆಗೆ ಕಾರ್ಯಕಲ್ಪ ನೀಡಿ ಕೆರೆಯನ್ನ ಉಳಿಸಿಕೊಡುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ತಾಲೂಕಿನ ಬೀಡಿ ಪಕ್ಕದಲ್ಲಿನ ಶತಮಾನದ ಹಿಂದಿನ ಐತಿಹಾಸಿಕ ಜುಂಜುವಾಡ ಕೆರೆ ಅಪಾಯದ ಅಂಚಿನಲ್ಲಿದ್ದು ಅಕ್ಕಪಕ್ಕದ ರೈತರಲ್ಲಿ ಆತಂಕ ಮೂಡಿದ್ದು ಕೆರೆ ನೀರು ಸೋರಿಕೆಯಿಂದ ಕೆರೆ ಅಕ್ಕಪಕ್ಕದ ರೈತರು ಬೆಳೆ ನಷ್ಟ ಅನುಭವಿಸುವ ಆತಂಕ ಎದುರಾಗಿದ್ದು ಕೂಡಲೇ ಕೆರೆಯ ಕಾಯಕಲ್ಪ ನೀಡಿ ಕೆರೆಯನ್ನ ಉಳಿಸುವಂತೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ಜುಂಜುಣವಾಡೆ ಕೆರೆಯನ್ನ 1962ನೇ ಇಸ್ವಿಯಲ್ಲಿ ಆಗಿನ ಶಾಸಕರಾಗಿದ್ದ ಬಸವರಾಜ್ ಅರೇಕಾವಿಯವರು ನಿರ್ಮಾಣ ಮಾಡಿದ್ರು. ಸುಮಾರು 40 ಎಕರೆ ವಿಸ್ತರಣೆ ಹೊಂದಿರುವ ಕೆರೆ ಸುತ್ತಮುತ್ತಲಿನ ಬೀಡಿ, ನಂಜನಕೊಡಲ, ಕುಣಕಿಕೊಪ್ಪ, ದೊಡ್ಡಬೇಲ್ ಗ್ರಾಮದ ರೈತರು ಹಾಗೂ ಜಾನುವಾರುಗಳಿಗೆ ನೀರು ಒದಗಿಸುತ್ತದೆ. ಆದರೆ ಕೆರೆಗೆ ಕಟ್ಟಲಾಗಿರುವ ತಡೆಗೋಡೆ ತುಂಬಾ ಹಳೆಯದಾಗಿತ್ತು. ಇಲಿ ಹೆಗ್ಣಗಳು ಬಿಲ ತೋಡಿರೋದ್ರಿಂದ ತಡೆಗೋಡೆ ಕುಸಿಯುವ ಭೀತಿ ಇದ್ದು ಕೆರೆಯನ್ನ ರಕ್ಷಿಸುವಂತೆ ರೈತ ಸಂಜು ಸೋನಲ್ಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಜುಂಜವಾಡಿ ಕೆಜಿ ಗ್ರಾಮದ ನಾವು ರೈತರು. ಈ ನಮ್ಮ ಜುಂಜವಾಡಿ ಕೆರೆಯನ್ನು 1962ನಲ್ಲಿ ನಿರ್ಮಾಣ ಮಾಡಿದೆ. ಸ್ವರ್ಗವಾಸಿ ಬಸಪ್ಪನ ಅರ್ಗಾವಿ ಇವರ ನೇತೃತ್ವದಲ್ಲಿ ಇದು ಕಟ್ಟಿದ್ದಿದೆ. ಈ 62ನೇದಿಂದ ಇವತ್ತಿನ ಮಟ್ಟ ಈ ಕೆರೆಗೆ ಯಾವುದೂ ಡೆವಲಪ್ಮೆಂಟ್ ಹೊಸವಾಗಿ ಗೌರ್ಮೆಂಟ್ದಿಂದ ಆಗಲಿಲ್ಲ. ಈ ಕೆರೆಗೆ ಸದ್ಯ ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದರೆ ಈ ಕೆರೆಯಿಂದ ಪೂರ್ತಿ ಬೀಡಿ ಏರಿಯಾ ತಟ್ಟಿ ಹಳ್ಳಿನಿಂದ ಸಾವಿರಾರು ಎಕರೆ ಭೂಮಿಗಳಿಂದ ನೀರನ್ನು
ಕೊಟ್ಟಿದ್ದಾರೆ. ಈಗ ಸದ್ಯ ಈ ಕೆರೆಯಿಂದ ರೀ ಜುಂಜವಾಡ, ದಡ್ಡೇಬಲ್, ನಂಜನಕೋಡಲ್, ಬಿಡಿ 4-5 ಹಳ್ಳಿದ ದನಗಳು ಸುಧಾ ಇಲ್ಲಿ ನೀರಿಗೆ ಬರ್ತಾರೆ. ಈಗ ಏನಾಗೈತೆ ಅಂದ್ರೆ ಈ ಕೆರೆಗೆ ಯಾರೂ ದಿಕ್ಕಿಲ್ದಂಗೆ ಆಗಿಬಿಟ್ಟೈತ್ರಿ. ಊಡ ಹಾಗೂ ಏನೋ ಪ್ರಾಣಿಗಳು ಅಂದ್ರೆ ಎಡಿ ಊಡ ಇಂಥ ಹತ್ತಿ ಎಲ್ಲ ಇದು ನಮ್ಮ ಕೆರೆ ಪಾಳಿಯನ್ನು ಹಾಳುವಂಥ ಪೊಸಿಷನ್ ಆಗಿದೆ. ಈಗ ಪೂರ್ತಿ ನೀರು ತುಂಬಿದ್ದಿದ್ರೆ ಅದು ಪೂರ್ತಿ ಲೀಕೇಜ್ ಆಗಿ ಎಲ್ಲ ತೆಳಗಿನೋ ನೂರಾರು ಎಕರೆ ಭೂಮಿಗಳೆಲ್ಲ ಹಾಳಾಗ್ತಾ ಇದೆ. ಯಾವುದೂ ಬೆಳೆನೂ ಬರ್ತಾ ಇಲ್ಲ. ಹೀಗಾಗಿ ರೈತರಿಗೂ ಭಾಳ ತೊಂದರೆ ಆಗಿಬಿಟ್ಟಿದೆ. ನಾವು ಒಂದು ವಿನಂತಿ ಮಾಡ್ತೀವಿ ಏನಪ್ಪ ಅಂದ್ರೆ ಈ ಕೆರೆ ಯಾರ ಮೇಲೆ ಅಧಿಕಾರಿ ಅದಾರೋ ಅವ್ರು ಬಂದು ಇದು ಸ್ತಿಸ್ನಾಗಿ ಬಂದು ಅವ್ರು ಸರ್ವೆಯನ್ನು ಮಾಡಿ ಈ ಕೆರೆಗೇನು ಶಿಶೀಕರಣ ಮಾಡಿ ಈ ಕೆರೆಯನ್ನು ಕಾಪಾಡಬೇಕನ್ನೋಂಥ ನಾವು ನಮ್ಮ ಜುಂಜವಾಡ ಗ್ರಾಮ ವತಿಯಿಂದ ನಾವೆಲ್ಲ ಹಿರಿಯರ ವತಿಯಿಂದ ರೈತರ ವತಿಯಿಂದ ನಿಮ್ಮ ವಿನಂತಿ ಮಾಡ್ತೀವಿ. ಜುಂಜುವಾಡ ಕೆರೆಯು ಶತಮಾನದ ಹಳೆಯ ಕೆರೆಯಾಗಿದ್ದು ಆಗಿನ ಖಾನಾಪುರದ ಶಾಸಕರಾಗಿದ್ದ ನಂದಗಡದ ಬಸವ ಅರೇಬಾಮಿಯವರು ನಿರ್ಮಾಣ ಮಾಡಿದ್ರು. ಸುತ್ತಮುತ್ತಲಿನ 100 ಎಕರೆ ಬೆಳೆಗೆ ಜೀವನಾಡಿಯಾಗಿದ್ದು ತಡೆಗೋಡೆ ಶೀತಲಗೊಂಡಿರುವುದರಿಂದ ಅಪಾರ ಪ್ರಮಾಣದ ನೀರು ಪೋಲಾಗುತ್ತಿದ್ದು ಪಕ್ಕದ ರೈತರ ಬೆಳೆಗಳು ಹಾಳಾಗುವುದರ ಜೊತೆಗೆ ಬೇಸಿಗೆ ಪ್ರಾರಂಭಕ್ಕೂ ಮೊದಲು ಕೆರೆ ಖಾಲಿಯಾಗುವ ಭೀತಿ ಎದುರಾಗುತ್ತಿದ್ದು ಕೂಡಲೇ ಇದಕ್ಕೆ ಪರಿಹಾರ ಕಲ್ಪಿಸಬೇಕು ಎಂದರು. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ ನ್ಯೂಸ್, ಖಾನಾಪುರ್. ಮಾರ್ಚ್ 1 ಮತ್ತು 2ರಂದು ಬೆಳಗಾವಿಯಲ್ಲಿ ಸುಭಾಷ್ ಚಂದ್ರ ಚಂದ್ಗಡ್ಕರ್ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಮೆಂಟ್ 2025ಕ್ಕೆ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲೆಯ ಕಾಂಟ್ರಾಕ್ಟರ್ ಬ್ರಿಡ್ಜ್ ಅಸೋಸಿಯೇಷನ್ನ ಪ್ರಮುಖರಾದ ಎಂಐ ಹೆಗಡೆ ತಿಳಿಸಿದರು. ಮಾರ್ಚ್ 1 ಮತ್ತು 2ರಂದು ಬೆಳಗಾವಿಯಲ್ಲಿ ಸುಭಾಷ್ ಚಂದ್ರ ಚಂದ್ಗಡ್ಕರ್ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಮೆಂಟ್ 2025ಕ್ಕೆ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಕಾಂಟ್ರಾಕ್ಟರ್ ಬ್ರಿಡ್ಜ್ ಅಸೋಸಿಯೇಷನ್ನ ಪ್ರಮುಖರಾದ ಎಂಐ ಹೆಗಡೆ ತಿಳಿಸಿದರು. ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಬ್ರಿಡ್ಜ್ ಅಸೋಸಿಯೇಷನ್ನ ಮತ್ತು ಬೆಳಗಾವಿ ಜಿಲ್ಲಾ ಕಾಂಟ್ರಾಕ್ಟರ್ ಬ್ರಿಡ್ಜ್ ಅಸೋಸಿಯೇಷನ್ನ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 1 ಮತ್ತು 2ರಂದು ಸುಭಾಷ್ ಚಂದ್ರ ಚಂದ್ಗಡ್ಕರ್ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಮೆಂಟ್ 2025ಕ್ಕೆ ಚಾಲನೆ ಸಿಗಲಿದೆ ಎಂದರು. ಬ್ರಿಡ್ಜ್ ಗೇಮ್ ಉಳಿಸುವುದೇ ಇದರ ಉದ್ದೇಶವಾಗಿದೆ ಎಂದರು. ಜಾಗತಿಕ ಮಟ್ಟದಲ್ಲಿ ಈ ಆಟವು ಖ್ಯಾತಿಯನ್ನ ಪಡೆದಿರುವುದಾಗಿ ತಿಳಿಸಿದ್ರು. ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಂಟ್ರಾಕ್ಟ್ ಬ್ರಿಡ್ಜ್ ಅಸೋಸಿಯೇಷನ್ ಸಂಸ್ಥೆ ಬ್ರಿಡ್ಜ್ ಗೇಮ್ ಅನ್ನು ಪ್ರಮೋಟ್ ಮಾಡಲಿಕ್ಕಾಗಿ ಕಟ್ಟಿದಂಥ ಸಂಸ್ಥೆ. ಕಳೆದ ಅನೇಕ ವರ್ಷಗಳಿಂದ ಈ ಸಂಸ್ಥೆ ಟಿಳಕವಾಡಿ ಕ್ಲಬ್ ಆಶ್ರಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಬ್ರಿಡ್ಜ್ ಸಂಸ್ಥೆ ಬ್ರಿಡ್ಜ್ ಗೇಮ್ ಉಳಿವಿಗಾಗಿ ಇದನ್ನು ಬೆಳೆಸಲಿಕ್ಕಾಗಿ ಸದಾ ಕಾರ್ಯತತ್ಪರವಾಗಿದೆ. ಈ ದಿಶೆಯಲ್ಲಿ ನಾವು ಇದೇ ಬರುವ 1 ಮತ್ತು 2 ಮಾರ್ಚ್ 2025ರಂದು ಸುಭಾಷ್ ಚಂದ್ರ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಮೆಂಟ್ 2025 ಎಂಬ ಟೂರ್ನಮೆಂಟನ್ನು ಅರೇಂಜ್ಮೆಂಟ್ ಮಾಡಿದ್ದೇವೆ. ಇದಕ್ಕೆ ಮುಂಬೈ, ಸಾತಾರ, ಸಾಂಗ್ಲಿ, ರತ್ನಗಿರಿ, ಕೊಲ್ಲಾಪುರ, ಬೆಂಗಳೂರು ಮತ್ತು ಬೆಳಗಾವಿ ಆಟಗಾರರೆಲ್ಲ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಗೋವಾದಿಂದ ಸಹ ಆಟಗಾರರು ಬರ್ತಾರೆ. ಈ ಟೂರ್ನಮೆಂಟಿನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಬಹುಮಾನದ ಮೊತ್ತ ಇದೆ. ಇದರಲ್ಲಿ 16 ಜನ ಆಟಗಾರರಿಗೆ ಪ್ರೈಸ್ ಮನಿ ಸಿಗ್ತದೆ. ಈ ಗೇಮು ಎಲ್ಲ ವರ್ಗದ ಎಲ್ಲ ವಿಧದ ಆಟಗಾರರು ಇದರಲ್ಲಿ ಆಡ್ಬೋದು. 12 ವರ್ಷದಿಂದ ಹಿಡಿದು 90 ವರ್ಷದವರಿಗೂ ಸಹಿತ ಇದರೊಳಗೆ ಆಡ್ತಾರೆ. ಇದರೊಳಗೆ ಯಾವುದೇ ರೀತಿಯಾದಂಥ ಜೂಜಾಟ ಅಥವಾ ಉಳಿದದ್ದು ಯಾವುದೇ ಕೆಟ್ಟ ಅಭಿಪ್ರಾಯ ಇದರಲ್ಲಿ ಬರದಂತೆ ನಾವು ಇದನ್ನು ಯಾವಾಗಲೂ ನಿರ್ವಹಣೆ ಮಾಡ್ತಾ ಇದ್ದೇವೆ. ಇನ್ನು ಅಸೋಸಿಯೇಷನ್ನ ದಿಲೀಪ್ ಭಾಗವತ್ ಅವರು ಬೆಳಗಾವಿ ನೇಟಿವ್ ಹೋಟೆಲ್ನಲ್ಲಿ ನಡೆಯಲಿರುವ ಈ ಟೂರ್ನಮೆಂಟ್ನಲ್ಲಿ ಬೆಳಗಾವಿ ಸೇರಿದಂತೆ ಮುಂಬೈ, ಕೊಲ್ಲಾಪುರ್, ಮೀರಜ್, ಸಾಂಗ್ಲಿ, ಗೋವಾ, ಪುಣೆ, ಸಾತಾರ, ಬೆಂಗಳೂರು, ಮಂಗಳೂರಿನಿಂದ 100 ಕ್ರೀಡಾಗಳು ಭಾಗವಹಿಸಲಿದ್ದು 1 ಲಕ್ಷ ರೂಪಾಯಿ ಬಹುಮಾನವನ್ನು ವಿತರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಂಡಿ ದೇಶಪಾಂಡೆ, ಸಿಆರ್ ವಿನಾಯಕ್, ಆರ್ಎಲ್ ಬರ್ವೆ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी ऋतु अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पल
आराधना, मारुति गली, बेळगाव. वस्त्रों का संगम, सुंदर सरोना, मन भाए आराधना. कहानी कहानी तेरे नीनो चिन्नद गरिया बरे नीनो ನಿನ್ನದ ಕಥೆಯ ಬೆಳಕಿನಲ್ಲಿ. Celebrating the brides of now. Kahani Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಐತಿಹಾಸಿಕ ನಗರ ಮತ್ತು ಹಲವು ಪುಣ್ಯಕ್ಷೇತ್ರಗಳ ಭೂಮಿ ಬೆಳಗಾವಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಪೂರ್ಣ ಶಿವಮಯವಾಗಿತ್ತು. ಎಲ್ಲ ಕಡೆಯಲ್ಲೂ ಸತ್ಯಂ ಶಿವಂ ಸುಂದರಂ ರಿಂಗಣಿಸಿತ್ತು. ಶಿವರಾತ್ರಿ ನಿಮಿತ್ತ ಭಕ್ತರು ಪರಿವಾರ ಸಮೇತ ಶಿವನ ದೇವಾಲಯಗಳಿಗೆ ಆಗಮಿಸಿ ಭಕ್ತಿ ಸಮರ್ಪಣೆಗೈದರು. ರಾಜ್ಯದ ಐತಿಹಾಸಿಕ ನಗರ ಮತ್ತು ಹಲವು ಪುಣ್ಯಕ್ಷೇತ್ರಗಳ ಭೂಮಿ ಬೆಳಗಾವಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಪೂರ್ಣ ಶಿವಮಯವಾಗಿತ್ತು. ಎಲ್ಲ ಕಡೆಯಲ್ಲೂ ಸತ್ಯಂ ಶಿವಂ ಸುಂದರಂ ರಿಂಗಣಿಸಿತ್ತು. ಶಿವರಾತ್ರಿ ನಿಮಿತ್ತ ಭಕ್ತರು ಪರಿವಾರ ಸಮೇತ ಶಿವ ದೇವಾಲಯಗಳಿಗೆ ಆಗಮಿಸಿ ಭಕ್ತಿ ಸಮರ್ಪಣೆಗೈದರು. ಹೂವು, ಕಾಯಿ, ಕರ್ಪೂರ, ಬಿಲ್ವಪತ್ರೆ, ಕಾಣಿಕೆ, ನೈವೇದ್ಯಗಳನ್ನ ಅರ್ಪಿಸಿ ಶಿವನ ಕೃಪೆಗಾಗಿ ಪ್ರಾರ್ಥಿಸಿದ್ರು. ಪ್ರತಿ ದೇವಾಲಯದಲ್ಲಿ ಇಂದು ಜಾತ್ರೆ ಸಡಗರ ಇತ್ತು. ಮಡಿ ಹುಟ್ಟು ಬಂದವರ, ವ್ರತ ಹಿಡಿದು ಕುಳಿತವರ, ಮುಡಿಪು ಅರ್ಪಿಸಲು ನಿಂತವರ, ಪಣಿತೆ ಬೆಳಗುವವರ ದೊಡ್ಡ ದಂಡೆ ಇತ್ತು. ಧ್ವನಿವರ್ಧಕಗಳ ಮೂಲಕ ಹೊರಹೊಮ್ಮುತ್ತಿದ್ದ ಶಿವಸೂತ್ರಂ, ಮಂತ್ರಘೋಷಂ, ಗಂಟೆ, ಜಾಗಟೆ, ಡಮರು ಮತ್ತು ಇತರೆ ವಾದ್ಯಗಳ ಪರಿಕರಗಳ ನಾದ ಭಾವುಕರನ್ನ ಭಕ್ತಿಯಲ್ಲಿ ಮಿಂದುವಂತೆ ಮಾಡಿದ್ವು. ಶಿವನಾಮ ಸ್ಮರಣೆ, ಭಜನೆ, ಕೀರ್ತನೆ, ಶಿವಪುರಾಣ, ಪೂಜೆ, ಅಭಿಷೇಕ, ಉಪವಾಸ, ವ್ರತಾಚರಣೆ, ಆರಾಧನೆ, ಮಹಾಪ್ರಸಾದ ಮತ್ತು ಇತರೆ ಧಾರ್ಮಿಕ ವಿಧಿವಿಧಾನಗಳು ಎಲ್ಲ ಕಡೆಯಲ್ಲೂ ಸಾಮಾನ್ಯವಾಗಿದ್ವು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಜಿಎನ್ಎಂಸಿ ಆವರಣದಲ್ಲಿರುವ ಶಿವಾಲಯದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆದವು. ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಜಿಎಂಎಂಸಿ ಆವರಣದಲ್ಲಿರುವ ಶಿವ ದೇವಾಲಯದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆದವು. ಬೆಳಗಿನ 4 ಗಂಟೆಯಿಂದಲೇ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಕರ್ಯಗಳು ನಡೆದವು. ಈ ಕುರಿತು ಮಾಹಿತಿ ನೀಡಿದ ಅರ್ಚಕ ಶಂಕರಯ್ಯ ಸ್ವಾಮಿಯವರು ಬೆಳಗಿನ ಜಾವದಿಂದಲೇ ಆಗಮಿಸಿದ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ, ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಸಚೇತಕ್ ಮಹಾಂತೇಶ್ ಕವಟ್ಕಿಮಠ್ ಹಾಗೂ ಕೆಎಲ್ಇ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಎಲ್ಲರಿಗೂ ಪ್ರಯಾಗ್ರಾಜ್ದಿಂದ ತಂದಿದ್ದ ತೀರ್ಥವನ್ನು ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು. ಸಂಜೆ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದ್ರು. ನಮಗೂ ಕೂಡ ಆನಂದ ಆಗ್ತದೆ. ಇದು 30 ವರ್ಷದ ಹಿಂದೆ ನಾನು ಅರ್ಚಕನಾಗಿ ದೇವಸ್ಥಾನಕ್ಕೆ ಬಂದಾಗ ಸುಮಾರು 100, 200, 500 ಜನ ಮಾತ್ರ ಬರ್ತಿದ್ರು. ಆದ್ರೆ ಇವತ್ತ ಸಹಸ್ರ ಸಂಖ್ಯೆಯಲ್ಲಿ ಬರೋದನ್ನು ನೋಡಿದ್ರೆ ಅವತ್ತಿನ ಭಕ್ತಿಮಯಿಗೂ ಇವತ್ತಿನ ಭಕ್ತಿಮಯಿಗೂ ಕೂಡ ವ್ಯತ್ಯಾಸ ಇರಬಹುದು. ಅದರ ಜನಸಂಖ್ಯೆಯನ್ನು ನೋಡಿ ಬಹಳ ಭಕ್ತಿಮಯವಾದಂತ ವಾತಾವರಣವನ್ನ ಬಂದಿದ್ದಕ್ಕಾಗಿ ಎಲ್ಲ ಭಕ್ತರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ, ಶ್ರೀ ರಕ್ಷಾ ಸದಾಕಾಲ ಇರ್ಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕೋಡಿ ಪಟ್ಟಣದ ಪುರಾತನ ಕಾಲದ ಮಹಾದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಜರುಗಿದ್ವು. ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕೋಡಿ ಪಟ್ಟಣದ ಪುರಾತನ ಕಾಲದ ಮಹಾದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಜರುಗಿದ್ವು. ತಡರಾತ್ರಿ 2 ಗಂಟೆಯಿಂದ ಮಹಾದೇವನಿಗೆ ರುದ್ರಾಭಿಷೇಕ, ಮಹಾಭಿಷೇಕ, ವಿಶೇಷ ಅಲಂಕಾರ ಪೂಜೆ ಜರುಗಿದ್ವು. ತಡರಾತ್ರಿಯಿಂದಲೇ ಮಹಾದೇವನ ದರ್ಶನ ಪಡೆಯಲು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಈ ದೇವಸ್ಥಾನ ವಿಶೇಷವಾಗಿದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆಂಬ ನಂಬಿಕೆ ಇದೆ. ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕಮಿಟಿಯವರು ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗೂ ಮಹಾದೇವನ ಕೃಪಾ ಆಶೀರ್ವಾದ ಪಡೆದ ಸದ್ಭಕ್ತರು ಕೂಡ ಸಹಾಯಧನವನ್ನ ನೀಡಿದ್ದಾರೆಂದು ದೇವಸ್ಥಾನದ ಅರ್ಚಕರು ತಿಳಿಸಿದರು.
ಮತ್ತು ನಮ್ಮ ದೇವಸ್ಥಾನದ ಕಮಿಟಿಯ ಪರವಾಗಿ ಎಲ್ಲ ಸದ್ಭಕ್ತರಿಗೆ ಮಹಾಶಿವರಾತ್ರಿಯ ಶುಭಾಶಯ ತಿಳಿಸಿದ್ರು. ಮಹಾಪ್ರಸಾದವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸುಮಾರು ವರ್ಷಗಳಿಂದ 10 ವರ್ಷ ಆಯಿತು ಯಾರೂ ಭಕ್ತರ ಕಡೆಯಿಂದ ದೇಣಿಗೆ ಸಂಗ್ರಹದಿಂದ ಈ ಮಠದ ಈ ದೇವಸ್ಥಾನದ ಯಾವುದೇ ಥರದ ಆದಾಯಗಳಿಲ್ಲ. ಎಲ್ಲವೂ ಭಕ್ತರ ಮೂಲಕವಾಗಿ ಬಂದಿರತಕ್ಕಂಥ ಹಣದಿಂದ ಭಕ್ತರಿಗೆ ಏನಾಗ್ತದೆ ಸಹಾಯವನ್ನು ಮಾಡಿ ಭಕ್ತರಿಗೆ ಅನುಕೂಲಕ್ಕಾಗಿ ಭಕ್ತರಿಗೋಸ್ಕರವಾಗಿ ಖರ್ಚು ಮಾಡಿ ಮತ್ತು ಜಾತ್ರೆಯಿಂದ ಮತ್ತು ಖಾಲಿ ಆಗ್ತಕ್ಕಂಥ ಸಂದರ್ಭಗಳು. ಅದಕ್ಕಾಗಿ ಈಗ ಯಾವುದೇ ಥರದ ಸೋರ್ಸ್ ಇಲ್ಲ. ಅದಕ್ಕಾಗಿ ಭಕ್ತರೇ ಇದಕ್ಕೆ ನಿಜವಾಗಿರ್ತಕ್ಕಂಥ ಸೋರ್ಸ್. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಎಲ್ಲರೂ ತನು ಮನದಿಂದ ಸೇವೆ ಸಲ್ಲಿಸಿ ಈ ಮಹಾದೇವನ ಮೇಲೆ ದೇವಸ್ಥಾನದ ಮೇಲೆ ಭಾಳಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅವ್ರೇನು ಭಕ್ತಿಯನ್ನು ಕೊಟ್ಟಿದ್ದಾರೆ ಎಲ್ಲವೂ ನಿರಂತರವಾಗಿ ಅವರು ಯಶಸ್ವಿ ಆಗೋದಕ್ಕೋಸ್ಕರವಾಗಿ ಹೆಚ್ಚಿನವಾಗಿರ್ತಕ್ಕಂಥ ಶ್ರಮವಹಿಸಿ ನಮ್ಮ ಮಹಾದೇವ ದೇವಸ್ಥಾನದ ಕಮಿಟಿಯವರು ಅಂದಿನಿಂದ ಇಂದಿನವರೆಗೆ ಭಾಳಷ್ಟು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಇಷ್ಟೆಲ್ಲ ನಡೀಬೇಕಂದ್ರೆ ಮಹಾದೇವ ದೇವಸ್ಥಾನ ಕಮಿಟಿಯವರ ಎಲ್ಲ ಸಹಾಯ ಸಹಕಾರದಿಂದ ಅವರ ಶ್ರಮದಿಂದ ಇಷ್ಟು ದಿವಸ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾಡಿನ ಎಲ್ಲ ಸಮಸ್ತ ಜನತೆಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇವೆ. ನಾಳೆ ಎಲ್ಲ ಭಕ್ತಾದಿಗಳು ಮಧ್ಯಾಹ್ನ 12:30ಕ್ಕೆ ಆಗಮಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಂಬ್ರಾ ಗ್ರಾಮದಲ್ಲಿ ಎಸ್ಬಿಐ ಎಟಿಎಂ ಕಳ್ಳತನ, ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ, ಬ್ಯಾಂಕ್ ಸಿಬ್ಬಂದಿಗಳ ಸೆಕ್ಯೂರಿಟಿ ನಿರ್ಲಕ್ಷ್ಯ ಎಂದು ಯಡಾ ಮಾರ್ಟಿನ್ ಮಾರ್ವನ್ಯಾಂಗ್ ಹೇಳಿಕೆ. ಶಿವರಾತ್ರಿ ಪ್ರಯುಕ್ತ ಪುಣ್ಯಕ್ಷೇತ್ರ ಕಪಿಲೇಶ್ವರಕ್ಕೆ ವಿಶೇಷ ಕಳೆ, ದೇವಾಲಯಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಭೇಟಿ, ಶಿವಲಿಂಗ ದರ್ಶನ ಪಡೆದು ಹರ ಹರ ಮಹಾದೇವ್ ಘೋಷಣೆ. ನಾಲ್ಕು ವರ್ಷದ ಸಂಸಾರಕ್ಕೆ ಕೊಳ್ಳಿಟ್ಟಿದ್ದು ಗಂಡನ ಸರಾಯಿ ಚಟ, ಕಳೆದ 4 ದಿನಗಳ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ, ಸಂತೆಗೆ ಹೋಗಿದ್ದ ಹೆಂಡತಿಗೆ ಚಾಕು ಇರಿದ ಕುಡುಕ ಗಂಡ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.